ನಮಸ್ಕಾರ ಎಲ್ರಿಗೂ. ನಾವು ಇವತ್ತು ಹೋಗುತ್ತಿರುವಂಥದ್ದು ಕೈವಾರ ಬೆಟ್ಟಕ್ಕೆ. ಕೈವಾರ ಒಂದು ಸಣ್ಣ ವಿಲೇಜ್ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟಲ್ಲಿ ಬರುತ್ತಿದೆ. ಇದು ಬೆಂಗಳೂರಿಂದ ಸುಮಾರು 65 ಕಿಲೋಮೀಟರ್ ದೂರದಲ್ಲಿದೆ. ಕೈವಾರ ವಿಲೇಜಿಂದ ಅಪ್ರಾಕ್ಸಿಮೇಟ್ಲಿ 2 to 3 ಕಿಲೋಮೀಟರ್ಸ್ ಮುಂದೆ ಬಂದರೆ ನಿಮಗೆ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ತಪೋವನ ಸಿಗುತ್ತದೆ. ಎಂಟ್ರೆನ್ಸಲ್ಲಿ ನಿಮಗೆ ಫಾರೆಸ್ಟ್ ಚೆಕ್ ಪೋಸ್ಟ್ ಸಿಗುತ್ತದೆ. ಆನ್ಲೈನಲ್ಲಿ ಖರೀದಿಸಿದ ಟಿಕೆಟನ್ನು ನೀವು ಇಲ್ಲಿ ತೋರಿಸಬೇಕು. ಟ್ರೆಕ್ ಎಂಟ್ರಿ ಟಿಕೆಟನ್ನು ನೀವು ಆನ್ಲೈನಲ್ಲಿ ಕರ್ನಾಟಕ ಇಕೋ ಟೂರಿಸಂ ವೆಬ್ಸೈಟಿಂದ ಪರ್ಚೇಸ್ ಮಾಡಬೇಕು. ಟಿಕೆಟ್ ತೋರಿಸಿದ ನಂತರ ನಿಮಗೆ ಸ್ವಲ್ಪ ಈ ಥರ ನಡೀಲಿಕ್ಕಿರುತ್ತದೆ. ನಿಮಗೆ ಇಲ್ಲಿ ಕಾಣುತ್ತಿರುವಂಥದ್ದು ಭೀಮ ಬಕಾಸುರ ಬೆಟ್ಟ. ಇದರಲ್ಲಿ ಭೀಮಲಿಂಗೇಶ್ವರ ಟೆಂಪಲ್ ಇದೆ. ಟ್ರೆಕ್ ಸ್ಟಾರ್ಟ್ ಆಗೋ ಮುಂಚೆ ಈ ಥರ ಒಂದು ಸ್ಮಾಲ್ ರ್ಯಾಬಿಟ್ ಫಾರ್ಮ್ ಇದೆ ಮತ್ತು ಪಕ್ಕದಲ್ಲಿ ವಾಶ್ರೂಮ್ಸು ಇದೆ. ಇದು ಆ್ಯಕ್ಚುಲಿ ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟ್ ಗಂಗೋತ್ರಿ ಪಥ ಅಂತ ನಿಮಗೆ ಸಿಗುತ್ತದೆ. ಟ್ರೆಕ್ ಡಿಸ್ಟೆನ್ಸ್ ಬಂದುಬಿಟ್ಟು ಸುಮಾರಾಗಿ 2.8 ಕಿಲೋಮೀಟರ್ಸ್ ಒನ್ ಸೈಡ್ ಇದೆ. ಅಪ್ರಾಕ್ಸಿಮೇಟ್ಲಿ 2 to 2.5 hours ಟ್ರೆಕ್ ಕಂಪ್ಲೀಟ್ ಮಾಡ್ಬೋದು. ಕೈವಾರಕ್ಕೆ ಮಹತ್ವ ಯಾಕೆಂದರೆ ಇಲ್ಲಿ ಶ್ರೀ ಯೋಗಿ ಕೈವಾರ ನಾರಾಯಣ ತಾತ ಧ್ಯಾನ ಮಾಡಿದ್ದು. ಟ್ರೆಕ್ ಡಿಫಿಕಲ್ಟಿ ಲೆವೆಲ್ ಈಸಿ ಟು ಮಾಡ್ರೇಟ್ ಇದೆ, ಆರಾಮದಲ್ಲಿ ಕಂಪ್ಲೀಟ್ ಮಾಡ್ಬೋದು. ದಾರಿಯುದ್ದಕ್ಕೂ ಸುಮಾರು 460 ಶ್ರೀಗಂಧದ ಗಿಡಗಳನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನೆಟ್ಟಿದ್ದಾರೆ. ಮಿಡಲಲ್ಲಿ ಟ್ರೆಕ್ ಸ್ವಲ್ಪ ಡಿಫಿಕಲ್ಟ್ ಇದೆ, ಬಟ್ ಮ್ಯಾನೇಜ್ ಮಾಡ್ಬೋದು. ನನ್ನ ಹಿಂದ್ಗಡೆ ಇದ್ದವರು ಸಂತೋಷ್ ಅಂತ, ನಮ್ಮ ಟ್ರೆಕ್ ಗೈಡ್. ಅವರು ಪ್ರೊಫೆಷನಲ್ ಫೋಟೋಗ್ರಾಫರ್ ಕೂಡ. ಇದು ತಾತಯ್ಯವರ ಗುಹೆ. ತಾತಯ್ಯ ಅಂತ ಒಬ್ಬ ಸೈಂಟ್ ಬದುಕಿದ್ರು. ಲೈಕ್ ವಾಸ್ ಕಾಲ್ಡ್ ಅಸ್ ತಾತಯ್ಯ, ಬಟ್ ಇಸ್ ಪ್ರಾಪರ್ ನೇಮ್ ಇಸ್ ಯೋಗಿ ನಾರಾಯಣ ಯತೀಂದ್ರ ಅಂತ ಕರೀತಾರೆ. ಸೊ ಪೀಪಲ್ ಯೂಸ್ ಟು ಕಾಲ್ ತಾತಯ್ಯ ಗ್ರ್ಯಾಂಡ್ ಪಾ ಲೈಕ್ ದಟ್. ಸೊ ಈ ಟೆಂಪಲ್ ಏನು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ತಾತಯ್ಯವರು ತಪಸ್ ಮಾಡ್ತಾರೆ. ಸೊ ಮನೆಯಿಂದ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಕೂತ್ಕೊಂಡು ತಪಸ್ ಮಾಡ್ತಾರೆ. ಇಲ್ಲಿ ಕೇವ್ ಟೆಂಪಲ್ ಇದೆ, ತಪಸ್ ಮಾಡ್ತಾರೆ. ಇಲ್ಲಿ ತಾತಯ್ಯವ್ರಿಗೆ ನಾರಾಯಣ ದರ್ಶನ ಆಗುತ್ತೆ, ವಿಷ್ಣು ದರ್ಶನ ಆಗುತ್ತೆ. ಏನು ಮುಂದೆ ಕಾಣಿಸ್ತಾ ಇದೆಯಲ್ಲ, ಬಕಾಸುರ. ಮಹಾಭಾರತದಲ್ಲಿ ನೀವು ಕೇಳಿದ್ರೆ ಭೀಮ್ ಬಕಾಸುರ ಫೈಟಿಂಗ್ ಆಗುತ್ತೆ. ಮಹಾಭಾರತ ನಾಟ್ ಕೈವಾರ, ಏಕೆ ಚಕ್ರಪುರ ಮೆನ್ಷನ್ ಏಕೆ ಚಕ್ರಪುರ. ತುಂಬ ಮುಂದೆ ಕಾಣ್ತಾ ಇದೆಯಲ್ಲ, ಆ ಬೆಟ್ಟದಲ್ಲಿ ಬಕಾಸುರ ಅಂತ ಒಬ್ಬ ರಾಕ್ಷಸ. ಅವನಿಗೆ ಒಂದು ಊರಿನವರಿಗೆ ಒಪ್ಪಂದ ಅಂದರೆ ಒಂದು ಮ್ಯಾಚ್ ಬಿಟ್ಬಿಟ್ಟು ಹೋಗಬೇಕು. ಸೊ ಒಂದು ಫೈಟೇ ಒಂದು ಲೈಕ್ 4 ಫ್ಯಾಮಿಲಿಯಿಂದ ಒಬ್ಬ ಸಿಂಗಲ್ ಪರ್ಸನ್ ಹೋಗಿರೋದು. ಲೈಕ್ ಶಿ ಹ್ಯಾಡ್ ಓನ್ಲಿ ಒನ್ ಸನ್. ಸೊ ಆ ಟೈಮಲ್ಲಿ ಏನಾಗುತ್ತೆ, ಚೂಸ್ ಮಾಡ್ಕೊಡಿ ಅಂದಾಗ ಭೀಮ ಸರಿ ಫುಡ್ ನೋಡಿದ ತಕ್ಷಣ ಭೀಮ ಸುಮ್ಮನೆ ಇರ್ತಾನ. ಸೊ ಭೀಮ ಏನು ಮಾಡ್ತಾರೆ, ನಾನೇ ಹೋಗ್ತೀನಿ ಅಂತ. ಸೊ ಬಕಾಸುರ ಫುಡ್ ಭೀಮ ಹೋಗ್ತೀನಿ. ಸೊ ಆಗ ಭೀಮ ಬಕಾಸುರ ಮುಂದೆ ಫೈಟ್ ಆಗುತ್ತೆ. ಸೊ ಅದಾದ ನಂತರ ಮೇಲೆ ನೀವು ಆ ಬೆಟ್ಟ ಹತ್ತಿದಾಗ ಮೇಲೆ ಅವ್ರು ಫೈಟಿಂಗ್ ಆಗಿರೋ ಟೈಮಲ್ಲಿ ಆಗಿರೋಂಥ ಫುಟ್ ಪ್ರಿಂಟ್ಸ್ ಎಲ್ಲ ಕಾಣುತ್ತೆ. ಆ ಬೆಟ್ಟದಲ್ಲಿ ಫುಟ್ ಪ್ರಿಂಟ್ಸ್ ಇದೆ. ಮತ್ತು ಚಾಮುಂಡೇಶ್ವರಿ ಟೆಂಪಲ್ ಅಂತ ಇದೆ. ಅಟ್ ದ ಟಾಪ್ ನಿಮಗೆ ಈ ಥರ ಕೋಟೆ ಕಾಣುತ್ತೆ. ಕೆಂಪೇಗೌಡರು ಮತ್ತು ಮರಾಠರು ಕಟ್ಟಿದ್ದು ಅಂತ ಹೇಳ್ತಾರೆ, ಬಟ್ ನಿಖರ ಮಾಹಿತಿ ಇಲ್ಲ.
ಇದನ್ನು ಆಗಿನ ಕಾಲದಲ್ಲಿ ವಾಚ್ ಟವರ್ ಥರ ಯೂಸ್ ಮಾಡ್ತಿದ್ರು ಅಂತ ಗೈಡ್ ಹೇಳಿದರು. ऐसे आ जाओ स्ट्रेट. ಫೈನಲಿ ಕೈವಾರ ಬೆಟ್ಟದ ಟಾಪ್ ಬಂದಾಯಿತು. ಇಲ್ಲಿಂದ ವ್ಯೂ ಮಾತ್ರ ಸಖತ್ತಾಗಿತ್ತು. ನಾವು ರೀಚ್ ಆಗಬೇಕಾದ್ರೆ ಆಲ್ಮೋಸ್ಟ್ 9 o'clock ಆಗಿತ್ತು. ಬೆಳಿಗ್ಗೆ ಸ್ವಲ್ಪ ಬೇಗ ಬಂದಿದ್ದರೆ ಕ್ಲೌಡ್ಸ್ ಸಿಗ್ತಾಯಿತ್ತು ನಮಗೆ. ಇದು ಆವಾಗಿನ ಕಾಲದಲ್ಲಿ ವಾಟರ್ ಸ್ಟೋರೇಜ್ ಥರ ಕಟ್ಟಿದ್ದಾರೆ. ತುದಿಯಲ್ಲಿ ಈ ಥರ ಒಂದು ಮನೆ ಥರ ಇದೆ. ಮೋಸ್ಟ್ಲಿ ಆವಾಗಿನ ಕಾಲದಲ್ಲಿ ಜನ ವಾಸಿಸ್ತಿರ್ಬೇಕು.